ತಿಕ್ತೀವಲ್ಲ ಅದಕ್ಕಂದ ಹೊಡೆದಾಡ್ತಾರ. ನಮ್ಮಲ್ಲಿ ದೊಡ್ಡ ಕೇಸ್ ಆಗಿತ್ತು. ಒಬ್ಬ ಹೆಣ್ಮಗಳೇನ್ ಮಾಡ್ಯಾಳ, ಅದು ಎಮ್ಮಿ ಹೊಡ್ಕೊಂಡು ಹೊಂಟಾಳ. ಹಳ್ಳ್ಯಾಗ ಇರ್ತದೆ, ನಿಮ್ಗೆ ಗೊತ್ತಿರ್ತದ ಏನ್ರಿ. ಹಳ್ಳ್ಯಾಗ ಏನ್ ಮಾಡ್ಯಾಳ, ಒಬ್ಬ ಹೆಣ್ಮಗಳು ಎಮ್ಮಿ ಹೊಡ್ಕೊಂಡು ಹೊಂಟಾಳ. ಯಾವಾಗಿಂದ ಎಮ್ಮಿ ಹೊಡ್ಕೊಂಡು ಹೊಂಟಾಳ, ಅದು ಎಮ್ಮಿ ಏನ್ ಮಾಡ್ತು, ಹಿಂಗ ಓಣ್ಯಾಗಿಂದ ಬರೋ ಹೊತ್ನಾಗ ಒಬ್ಬರು ಮನಿ ಮುಂದೆ ಹೆಂಡಿ ಇಡ್ತು. ಅದು ಎಮ್ಮಿಗೇನು ಗೊತ್ತ್ರಿ, ಇಲ್ಲೇ ಇಡಬೇಕು ಇಲ್ಲೇ ಮಾಡ್ಬೇಕಂತ ಅನ್ನೋದು ಏನು ಗೊತ್ತಾಗಲ್ಲ ಮನುಷ್ಯರಿಗೆ ತಿಳಿಯಲ್ದು ಹಳ್ಳಿ ಉಳ್ದಾಗ ಏನ್ರಿ. ಯಾವಾಗ ಮನುಷ್ಯರಿಗಂದ ಅರ್ಥ ಆಗಲ್ಲ, ಇನ್ನು ದನಗಳಿಗಂದ ಹೆಂಗೆ ಗೊತ್ತಾಕದ್ರಿ. ಪಾಪ ಒಬ್ಬರು ಮನಿ ಮುಂದೆ ಬಂದು ಹೆಂಡಿ ಇಡ್ತೊಂದು ಎಮ್ಮಿ. ಹೆಂಡಿ ಇಟ್ಟು ಕೂಡ ಆಕಿ ಯಾರು ಮನಿ ಮುಂದೆ ಇಟ್ಟದಲ್ಲ ಆ ಮನಿ ಹೆಣ್ಮಗಳು ಏನು ಮಾಡಲ್ಲ, ಹೆಂಡಿ ತೊಳಕ್ ಬಂದು ಈಕಿ ಅಂದ್ಲು ಎಮ್ಮಿ ಮಾಲಕ್ತಿ, ಅಯ್ಯಕ್ಕದ ನಮ್ಮ ಎಮ್ಮಿ ಹೆಂಡದ ನೀ ತಗೋಬೇಡ, ನಿಮ್ಮ ಎಮ್ಮಿ ಹೆಂಡಿ ಇರ್ಲಕ್ಕದ ನನ್ನ ಮನಿ ಮುಂದೆ ಇಟ್ಟದ ನಾ ತೊಗೊಳಕಿನೇ ತಿಕ್ಕಿ, ನೀ ಹೆಂಗೆ ತಗೋ ತಿಕ್ಕಿ, ನಾ ತೊಗೊಂಡೆ ತೀರ್ತೀನಿ ಅಂತ ಹೆಂಡಿ ತೊಳಕ ಹಾಕೋದಕ್ಕೆ ಒಂದು ಕೊಟ್ಟೆ ಬಿಡ್ಲ ಏನ್ರಿ. ಯಾವಾಗಿಂದ ಒಂದು ಏಟನ್ನ ಹೊಡೆದು ನೀ ನನಗೆ ಹೊಡಿತಾ ತಗೊಂಡು ಈಕಿ ಆಕಿಗೆ ಹೊಡೆದ್ಲು, ಈಕಿಗೆ ಹೊಡೆದು ಇದು ಕೈಲೇ ಹೊಡೆದಾಡೋದು, ಹೋಗಿ ಮುಂದೆ ಕಲ್ಲು ತೊಗೊಂಡು ಹೊಡೆದಾಡ್ದು, ಕಲ್ಲು ತಗೊಂಡ ಹೊಡೆದಾಡಿ ಈಕಿಂತಲಿ ಆಕಿ ಹೊಡೆದ್ಲು, ಆಕಿಂತಲಿ ಈಕಿ ಹೊಡೆದ್ಲು ಏನ್ರಿ. ರಾಮ ರಕ್ತ ಮೈಯೆಲ್ಲ ರಕ್ತ ಆಯ್ತು. ಮುಂದೆ ಇವ್ರ ಗಂಡದರಿಗೆ ಗೊತ್ತಾಯ್ತು, ದೋಸ್ತ ಹಿಂಗೆ ನಿನ್ನ ಹೆಣ್ತಾ ಇವ್ನ ಹೆಣ್ತಿ ಹೊಡೆದಾಡ್ಲಕತ್ತಾರತ್ತಂದು. ಯಾಕತ್ತನ್ನೋದು ಅವು ಕೇಳೇ ಇಲ್ಲ. ಯಾಕೆ ಹೊಡೆದಾಡ್ಲಕತ್ತಾರ ಏನು ಇಲ್ಲ. ಅವ ಈ ಕಡೆ ಬಂದ, ನಾವು ಆ ಕಡೆ ಬಂದ, ಇವನಿಗೆ ಅವ ಹೊಡಿತಾನೆ, ಇವನಿಗೆ ಅವ ಹೊಡಿತಾನೆ. ಎಡ್ಡು ತಲೆ ಹೊಡ್ಕೊಂಡು ಕೇಸ್ ಹೋಯ್ತು ಕೋರ್ಟ್ಗೆ. ಅದು ಕೋರ್ಟ್ನಾಗ ಅಂದ ಕೇಸ್ ಏನು ಒಂದೇ ದಿವಸ ಮುಗಿತದ್ರೆ, ತಿಂಗಳಿಗೊಮ್ಮೆ ಅಂದ ಏನ್ರಿ, ತಿಂಗಳಿಗೊಮ್ಮೆ ಮುದ್ದತ್ತ. ಯಾವಾಗ ತಿಂಗಳಿಗಂದ ತಾರೀಖುಗಳು ಕೊಡೋರು, ಇವ್ರಿಬ್ರು ಹೋಗೋರು ಹೆಣ್ಮಕ್ಳು. ಮಲ್ಲಮ್ಮ ಹಾಜಾರ ಅಂದ ಕೂಡ ಬಂದಿನ್ರಿ ಅಣ್ಣ ಅಂತೇಳಿ ಹೋಗಿ ನಿಂದ್ರಕ್ಕಿ. ಕಲ್ಲಮ್ಮ ಹಾಜಾರ ಅಂದ್ರೆ ನಾನು ಬಂದಿನ್ರಿ ಅನ್ನಕ್ಕಿ. ಆಯ್ತು ನಡಿ, ಮತ್ತೆ ಮುಂದಿನ ತಿಂಗಳ ಎಲ್ಲಿತನ ಹೋಯ್ತಿದು, 2 ವರ್ಷ ತನ ಹೋಯ್ತು, ಏನೋ ತೀರ್ಮಾನ ಆಗಲಿಲ್ಲ. 2 ವರ್ಷ ಹೋಯ್ತು, ಇಲ್ಲಿ ಹೆಂಡು ಉಳಿದೇನ್ರಿ. ಹೆಂಡಿ ಸಲುವಾಗಿ ಹೊಡೆದಾಡಾರ, ಕೇಸ್ ನಡೆದ 2 ವರ್ಷ. ಇಲ್ಲಿ ಹೆಂಡು ಒಣಗತ್ತು, ಗಾಳಿಗೆ ಹಾರಿ ಹೋಯ್ತು, ಮಳೆ ಬಂದು ತೊಯ್ದು ಹೋಯ್ತು, ತೊಳೆದು ಹೋಯ್ತು ಏನ್ರಿ. ಇಲ್ಲಿ ಹೆಂಡಿ ಕೂನನೇ ಉಳಿಲಿಲ್ಲ, ಆದ್ರೆ ಕೇಸ್ ಮಾತ್ರ ಕೋರ್ಟ್ನೇ ನಡೆದು. 2 ವರ್ಷ ಆದ ಬಳಿಕ ಇಬ್ಬರಿಗೆ ಕರ್ಸಂತ, ಯಾರು ಜಡ್ಜ್ ಇಬ್ಬರಿಗೆ ಕರೆಸ್ದ. ಕರೆಸಿ ಅಂತ ಕೇಳ್ದ, ಏನವ ಎದುರ ಸಲುವಾಗಿ ಅಂತ ಹೊಡೆದಾಡ್ರಿ. ಏನ್ ಇಲ್ರಿ ಸಾಹೇಬ್ರ, ಅದು ನನ್ನ ಹೆಂಡೆ ಅದಕ್ಕೆ ತನ್ನ ಹೆಂಡೆ ಅಂತೇಳಿ ನಾನು ಹೊಡಿತಾರ್ರಿ. ಆಕೆ ಅಂದೇಳಿ, ಇಲ್ರಿ ಸಾಹೇಬ್ರ ಆಕೆನ ಹೆಂಡೆ ಅಲ್ಲದು, ನನ್ನ ಹೆಂಡದ ತಗೊಂಡಂದ ನಾ ತೋಳಕ್ ಹೋದ್ರ ನನಗೆಂದ ಹೊಡಿತಾ. ಕರೆ ಹೇಳ್ರವ ಯಾರ್ದದ ಹೆಂಡಿ, ಇಲ್ರಿ ಸಾಹೇಬ್ರ ನಂದದ. ಆಕೆ ಅಂತಾಳ, ಇಲ್ರಿ ಸಾಹೇಬ್ರ ಆಕೆಂದಲ್ಲ ನಂದದ್ರಿ ತಗೊಂಡಂತ. ಜಡ್ಜ್ ಏನ್ ತೀರ್ಮಾನ ಕೊಡ್ಬೇಕ್ರಿ. ಕಡೆಗೆ ಅವ ಅಂದ, ಇವ್ರಿಬ್ರದು ಕೇಳಿ, ಇದು ನಿನ್ನ ಹೆಂಡಿನೂ ಅಲ್ಲ ಎಮ್ಮಿ ಹೆಂಡದ ಮನೆ ಕಡೆ ಹೋರಿ ಅನ್ನತ್ತ. ಮತ್ತೆ ಏನ್ ಹೇಳ್ಬೇಕವ ನೋಡ್ರಿ. ದನಗಳು ಹೆಂಡಿ ಕಾಲಾಗ ಹೊಡೆಪೆಟ್ಟಾಡ್ತಾರ ಏನ್ರಿ, ಮನುಷ್ಯರ ಕಾಲಾಗ ಏನು ಬಾಯಿಗೆ ಬಂದಂಗ ಬೈತಾರ. ಆಕಳ ಸಗಣಿ ಒಳಗನು ಕೂಡ ತಾಕತ್ತದ. ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುಳ್ಳಾದೆ. ಅಪ್ಪಿತಪ್ಪಿ ಅಂದ ಮನಿ ಸಾರಿಸಿ ಅಂದ ಹೆಚ್ಚಿಗಾಗಿ ಅಂದ ಉಳಿತು ಹತ್ತಿಕೊಂಡಂದ್ರ ಅದನ್ನ ಗ್ವಾಡಿಗೆ ಕುಳ್ಳು ಹತ್ಕೊಂಡು ಬಡಿತಿದ್ರು. ಯಾವಾಗಿಂದ ಒಲೆಯಾಗ ಹಾಕಿ ಅಂದ ಸುಟ್ಟು ಅಂದ ಏನ್ರಿ ಅಡಿಗೆ ಮಾಡ್ಕೊಂಡಂದ ಊಟ ಮಾಡ್ತಿದ್ರು. ಅದು ಸಗಣಿ ಸುಟ್ಟು ಬಳಕನು ಕೂಡ ಕೆಡ್ಲಿಲ್ಲ. ಆಕಳ ಸಗಣಿನ ತಯಾರಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಬಸ್ ಹತ್ತಿಕೊಂಡಂದು ಅದನ್ನೇ ತಗೊಂಡ ಹಣಿಗೆ ಹಚ್ಕೋತಿದ್ರು, ಒಲಿ ಪೂಜೆ ಮಾಡ್ತಿದ್ರು, ಒಲಿಗೆಂದ ಹಚ್ತಿದ್ರು ಏನ್ರಿ. ಆಕಳು ಕೇಳತದ, ಇದನ್ನ ನಾ ಕೇಳತಕ್ಕಂಥದ್ದಲ್ಲ. ನೀನಾರಿಗಾದು ಎಲೆ ಮಾನವ, ಬರೇ ಬಂದು ನಾನು ಸಗಣಿ ಅನ್ನತಕ್ಕಂಥದ್ದು ಕುಳ್ಳಾಗ್ತೀನಿ, ವಿಭೂತಿ ಆಗ್ತೀನಿ, ಇಟ್ಟೆಲ್ಲಾನು ಕೂಡ ಆಗ್ತೀನಲ್ಲ, ನೀನ್ ಜಗತ್ತಿನೊಳಗೆ ಅದು ನೀ ಯಾರಿಗೆ ಉಪಕಾರಿ ಅಂತ ಕೂಡ ಕೇಳ್ತದ. ಕೇಳ್ತದಿಲ್ಲ, ಆಕಳು ಕೇಳ್ತದ. ಆ ಆಕಳು ಕೇಳತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ತಾಕತ್ತಿಲ್ಲ. ದೊಡ್ಡ ಮನಿ ಬಸವಣ್ಣವ್ರ ಮನಿ ಅಂಗಳ ಚೆನ್ನಾಗಿ ಅಂದ ಆಕಳು ಸಗಣಿ ತಗೊಂಡು ತಾಯಿ ಮಾದಲಾಂಬಿಕೆ ಸಾರಿಸಿದ್ಲು, ಮನೆಯೆಲ್ಲ ಸಾರಿಸಿದ್ಲು. ಯಾವಾಗಿಂದ ಮನೆಯೆಲ್ಲಾನು ಕೂಡ ಸಾರಿಸಿದ್ಲು, ಇವ ಬಸವಣ್ಣ ಏನ್ ಮಾಡ್ಯಾನ, ಅಂಗಳದಾಗಿಂದ ಹೋಗಿ ಕುರ್ಪಿ ತಗೊಂಡಿದ್ದಲ್ಲ, ಆ ಕುರ್ಪಿ ತಗೊಂಡು ಇಟು ತೆಗ್ಗು ತೆಗಿಲಿಕತ್ತಾನ. ಚಂದ ಇದ್ದಿದ್ದ ಅಂಗಳ ಏನ್ರಿ ಇಟ್ಟಿಟ್ಟಂದ ತೆಗ್ಗು ತೆಗಿಲಿಕತ್ತ. ಯಾವಾಗಿಂದ ಇಟ್ಟಿಟ್ಟಂದ ತೆಗ್ಗು ತೆಗಿಲಿಕತ್ತಾನ, ಕಮ್ಮಿ ಎಲ್ಲರ ಒಂದಲ್ಲ ಎರಡಲ್ಲ 100 ತೆಗ್ಗುಗಳನ್ನ ತಕ್ಕೋತಂದ ಮುಂದಕ್ಕೆ ಹೊಂಟಾನ. ಪಾಪಿ ಕಡೆ ಮಾದ್ರ ಸರ್ ಏನ್ ಮಾಡ್ಯಾರ, ಮನೆಯಾಗಿನ ಜಗಲಿ ಮ್ಯಾಗಿನ ದೇವರುಗಳು ಪೂಜೆ ಮಾಡ್ಕೊಂಡು ಏನ್ರಿ. ಯಾವಾಗಿಂದ ಮನೆಯಾಗಿನ ಜಗಲಿ ಮೇಲೆ ದೇವರುಗಳು ಪೂಜೆ ಮಾಡಿ ಒಂದು ಕೈಯಾಗಿಂದ ಗಂಟಿ, ಒಂದು ಕೈಯ ದೂಪರ್ತಿ ಇದನ್ನ ಹಿಡ್ಕೊಂಡು ಮನೆಯಾಗಿನ ಎಲ್ಲ ದೇವರುಗಳಿಗೆ ಬೆಳಕೋತಿ ಅಂದ ಅಂಗಳದಾಗಿಂದ ತುಳಸಿ ಕಟ್ಟಿತ್ತಲ್ಲ, ಆ ತುಳಸಿ ಕಟ್ಟಿಗೆ ಬೆಳಗಬೇಕಂತೇಳಿ ಬರುದ್ರಾಗ ಮ್ಯಾಕ್ ಮಾರಿ ಮಾಡಿ ಹೊಂಟಾನ. ಇವೇನು ಬಸವಣ್ಣ ತೆಗ್ಗು ತೆಗೆದಿಂದಲ್ಲ, ಆ ತೆಗ್ಗನೆ ಕಾಲಿಟ್ಟು ಮಾದ್ರ ಸರಿಂದ ಬಿದ್ದು ಬಿಟ್ರು. ಬಸವಣ್ಣವ್ರ ತಂದಿ ಬಿದ್ದು ಬಿಟ್ರು.
ಬಿದ್ದು ದೂಪರ್ತಿ ಒಂದ್ ಕಡೆಗೆ ಹೋಯ್ತು, ಗಂಟೆ ಒಂದ್ ಕಡೆಗೆ ಹೋಯ್ತು. ಯಾವಾಗ ಮಾದರಸನದ ಬಿದ್ದು ಎದ್ದು ನೋಡ್ತಾರ, ಚಂದ ಸಾರಿಸಿರ್ತಕ್ಕಂಥ ಅಂಗಳ ಇಟಿಟಿಟಿ ತೆಗ್ಗೊತ್ತಂದ ಹೋಗ್ಯಾನ. ಯಾವಾಗಿಂದ ತೆಗ್ಗುಗಳನ್ನ ತಕ್ಕೋತಂದ ಹೋಗುವಂತ ಪ್ರಸಂಗದೊಳಗ ಈ ಕಡೆ ಹಿಂದಕ್ಕೆ ತಿರುಗಿ ನೋಡಿಲ್ಲ, ಮಾದರಸರಿಂದ ಬಿದ್ದು ಎದ್ದು ಬಸವಣ್ಣಗೆ ನೋಡ್ತಾರ. ಬಸವಣ್ಣ, ಏ ಬಸವ ಬಾಯಿಲ್ಲಿ, ಏನಪ್ಪಾಜಿ ಎಂದ. ಅಲ್ಲೋ ಏನ್ ಆಟ ಆಡಕತ್ತಿದೆ, ಇಡೀ ಅಂಗಳ ತುಂಬ ಅನ್ಕೊಂಡ ತೆಗೆದು ಬಿಟ್ಟಿದೆಯಲ್ಲ, ನನಗೆ ನಾನು ಬಿದ್ದು ಬಿಟ್ಟನಲ್ಲ, ಏನ್ ಆಟ ಆಡಕತ್ತಿದೆ ನೀನು, ಚಲೋ ಇದ್ದ ಅಂಗಳ ಕೆಡ್ಸಕತ್ತಿದೆಯಲ್ಲ ಹತ್ತಿಕೊಂಡೊಂದು ತಂದಿ ಬಸವಣ್ಣಿಗೆ ಅಂದ ಬಯ್ಯಾಗ. ವಯಸ್ಸೆಟ್ಟು 8 ವರ್ಷದ ಮಗ ಬಸವಣ್ಣ. ಕಲ್ಪನಾ ಇರಲಿ, ಜ್ಞಾನಕ್ಕೆ ವಯಸ್ಸು ಸಂಬಂಧ ಪಡಂಗಿಲ್ಲ, ಜ್ಞಾನಕ್ಕೆ ಅಂದ ಸಣ್ಣ ದ್ವಾಡದ ಹೊತ್ತುಕೊಂಡಂತ ಸಂಬಂಧ ಪಡಂಗಿಲ್ಲ. ಯಾವಾಗಿಂದ ಬಸವಣ್ಣಿಗೆ ಅಂದ ಮಾದರಸಂದ ಬೈಲಿಕತ್ತಾರೆ. ಅಲ್ಲ, ಎಂಥವನು ಒಟ್ಟಾಗಿ ನೀ ಎಂಥ ಮಗ ಹುಟ್ಟಿದಿ ನೀನು, ಏನು ಆಟ ಆಡಕತ್ತಿದ್ ನೀನು, ಇಟಿಟಿಡದಿಂದ ತೆಗೆದಿದೆಯಲ್ಲ, ಎದುರು ಸಲುವಾಗಿದೆ, ಏನು ಆಟ ಹತ್ತಿಕೊಂಡ ಕೇಳಿದಾಗ ಬಸವಣ್ಣ ಒಂದು ಮಾತು ಹೇಳ್ತಾನೆ. ಅಪ್ಪಾಜಿ, ನಾ ಆಟ ಆಡಕತ್ತಿಲ್ಲ, ಭೂಮಿ ಒಳಗೆ ನೀರು ಬತ್ತಿಕೊಂಡು ಹೇಳ್ಯಾರಲ್ಲ, ಅದಕ್ಕೆ ನಾ ನೀರು ಹುಡುಕಾಕತ್ತೀನಿ, ನೀರೇ ಸಿಗಲಾಗ್ಯಾವ ಅಂದ. ಏನ್ರಿ, ಭೂಮಿ ಒಳಗ ನೀರದ ಬತ್ತಿಕೊಂಡ್ ಹೇಳ್ದಲ್ಲ, ಅದಕ್ಕಂದ ನಾನು ನೀರು ಹುಡುಕ್ಲಕತ್ತೀನಿ, ನೀರೇ ಸಿಗಲಾಗ್ಯಾವ ಬತ್ತಿಕೊಂಡಂದಾಗ ಅವಾಗಿಂದ ಮಾದರಸರಂತರ ಹುಚ್ಚು ಬಸವಣ್ಣ, ಬುದ್ಧಿ ಎಲ್ಲಿಟ್ಟಿದಿ ನೋಡ್ರಿ, ಮಗನಿಗೆಂದ ಬೈಲಕತ್ತಾರ, ಬುದ್ಧಿ ಎಲ್ಲಿಟ್ಟಿದಿ ನೀನು, ಯಾಕ ಅಂದ. ಅಲ್ಲ, ಇಟಿಟಿಟಿ ತೆಗೆದ್ರೆ ನಿನಗೆ ನೀರು ಸಿಗ್ತಾವ ನಿನಗ? ಏನ್ರಿ, ಇಟಿಟಿ ತೆಗೆದ್ರೆ ನಿನ್ ನೀರು ಸಿಗ್ತಾವೇನೋ? ಸಿಗಂಗಿಲ್ಲ. ಮತ್ತೆ ಇಟಿಟಿ ತೆಗೆಯೋದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗೆದಿದ್ದೆತ್ತಂದ್ರ ನಿನಗೆ ನೀರು ಸಿಗ್ತಿದ್ವಲ್ಲೋ ಬಸವಣ್ಣ ಅಂದ್ರು. ನೋಡ್ರಿ, ಇಟಿಟಿ ತೆಗೆದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗೆದಿದ್ರ ನಿನಗೆ ನೀರು ಸಿಗ್ತಿದ್ವಲ್ಲ ತಂದು ಮಾದರಸರಿಂದ ಬೈದ್ರು. ಯಾವಾಗಿದು ಬೈದು ಬಳಕ ಬಸವಣ್ಣ ಅಂತ ತಂದಿಗೆ ವಯಸ್ಸೆಟ್ಟು 8 ವರ್ಷದ ಮಗ, ಎಂಥ ಜ್ಞಾನ. ಕಲ್ಪನೆ ಇರಲಿ ಮಗ, ನಮ್ಮ ಮಕ್ಕಳ ಜ್ಞಾನಿಯಲ್ಲಿ, ಅವಾಗಿನ ಮಕ್ಕಳ ಜ್ಞಾನಿಯಲ್ಲಿ 8 ವರ್ಷದ ಮಗ ಬಸವಣ್ಣ ಅಂತಾನ. ಅಪ್ಪಾಜಿ, ನನಗೆ ದಡ್ಡ ಅಂತಿದಿ, ನನಗೆ ಹುಚ್ಚಂತಿದೆಯಲ್ಲ, ನೀ ಎಟ್ಟು ಹುಚ್ಚದಿದಿ ಎಂದ ತಂದಿ. ನೀ ಎಟ್ಟಂದ ಹುಚ್ಚದಿದಿ. ಅವಾಗಿಂದ ಮಾದರಸರಿಗಂದ ಸಿಟ್ಟು ಬಂತು, ತಂದಿಗೆಂದ ಹುಚ್ಚದಿ ಅಂತ್ಯ ಮಗನ. ನಾ ಏನು ಹುಚ್ಚುತನ ಮಾಡಿ, ನಾ ಏನು ತಪ್ಪು ಮಾಡಿ ತಗೊಂಡೊಂದು ಮಗನಿಗೆಂದ ಮಾದರಸರಿಂದ ಬಯ್ಯಾಗ ಬಸವಣ್ಣ ಎಷ್ಟು ಚಂದ ಉತ್ತರ ಕೊಡ್ತಾನೆ. ಅಪ್ಪಾಜಿ, ನಾ ಇಡೀಟ್ ತೆಗೆದ್ರ ಬದಲಾಗಿ ನಾ ಒಂದೇ ಕಡೆಗಿಂದ ದೊಡ್ಡ ತೆಗೆದ್ರ ನನಗೆ ನೀರು ಹೆಂಗೆ ಸಿಗ್ತಿದ್ವೋ, ನೀ 100 ದೇವರುಗಳನ್ನ ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರ ಇಟ್ಟದೆ ನೀನು ಪರಮಾತ್ಮ ಬೆಟ್ಟಕ್ಕಿಂದಲ್ಲ ಅನ್ನತ್ ಮಗ. ವಯಸ್ಸು ಏಟ್ರಿ? ವಯಸ್ಸ್ರಿ 8 ವರ್ಷ. ಕಲ್ಪನೆ ಇರಲಿ ಮಗ, ನಮ್ಮಲ್ಲಿ 8 ವರ್ಷದ ಮಕ್ಕಳಿಗೆ ಅಲ್ಲ ಏನ್ರಿ, ಮುದುಕಾಯಿ ಕುಣಿಗೆ ಹೋಲಕ್ ಬಂದ ಏನ ಬುದ್ಧಿ ಬಂದಿಲ್ಲ. ನಮ್ಮ ವಯಸ್ಸಿ ಆಗ್ಯದ ಹೊರತಾಗಿ ಜ್ಞಾನ ಅಂತಗಂದ ಇಲ್ಲ. ಬಸವಣ್ಣಗಿಂದ 8 ವರ್ಷದ ಮಗ ಬಸವಣ್ಣ ಏನಂತಾನೆ ಏನ್ರಿ, ಅವ ಅಂತಾನ, ನೀ ಕಂಡ ದೇವರುಗಳನ್ನ 100 ದೇವರುಗಳನ್ನ ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟು ಒಂದೇ ದೇವ್ರ ಪೂಜೆ ಮಾಡಿದ್ರ ಇಟ್ಟು ನಿನಗೆ ಪರಮಾತ್ಮ ಪ್ರತ್ಯಕ್ಷ ಹಾಕಿದ್ನಲ್ಲ ಅನ್ನತ್ 8 ವರ್ಷದ ಮಗ. ಹಂಗ ಜ್ಞಾನಕ್ಕಿಂತ ದೊಡ್ಡದಲ್ಲ, ಸಣ್ಣದಲ್ಲ. ಇಲ್ಲಿ ಬೆಕ್ಕಿಗೆ ಬಂದಿಂದ ಹುಲಿ ಪ್ರಶ್ನೆ ಮಾಡ್ತದೆ. ಇಲ್ಲ, ನೀ ಚಿಕ್ಕಮ್ಮನಾಗಿದ್ರು ಕೂಡ ಪರವಾಗಿಲ್ಲ, ನಿನ್ನ ಬಲ್ಲಿಂದ ಜ್ಞಾನ ಅದ, ನನಗೊಂದು ಈಟಿಂದ ವಿದ್ಯಾ ಕಲಿಸಿ ನಿನ್ನ ಬಲ್ಲಿದ್ದು. ಬ್ಯಾಟಿ ಹೆಂಗೆ ಆಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡ್ಬೇಕತ್ತ ಅನ್ನೋದನ್ನ ಜರ ಕಲಿಸ್ಕೊಡತ್ತಂದಾಗ, ಆಯ್ತಪ್ಪ ನನ್ನ ಬಲ್ಲಿ ಇದ್ದಿದ್ದು ವಿದ್ಯೆ ಕಲಿಸ್ತೀನಿ ಎತ್ತಿಕೊಂಡು ಬೆಕ್ಕ ಎಲ್ಲವನ್ನು ಕೂಡ ಕಲಿಸ್ತು. ಏನ್ರಿ, ಹೆಜ್ಜೆ ಹೆಂಗೆ ಇಡಬೇಕು, ಏನ್ರಿ ಹೆಂಗೆ ಓಡಬೇಕು, ಹೆಂಗೆ ಬ್ಯಾಟಿ ಆಡಬೇಕು, ಹೆಂಗಂದ ಬಾಯಿಲಿಂದ ಪ್ರಾಣಿಗಳನ್ನ ಹಿಡಿಬೇಕು, ಇದು ಎಲ್ಲಾನು ಕೂಡ ಕಲಿಸ್ತು. ಎಲ್ಲ ಕಲಿಸೋದ ಬಳಕ ಹುಲಿ ಏನು ಮಾಡ್ತು, ವಿದ್ಯಾ ಕೊಟ್ಟು ಗುರುವಿಗೆ ತಿಲ್ಲಕ್ ಬೆನ್ನತ್ತು. ಹೆಂಗದ್ರಿ ಜೀವನ ಏನ್ರಿ, ಅವ ಎಲ್ಲ ವಿದ್ಯೆ ಕಲಿಸಿದ್ದು ಬೆಕ್ಕ. ಎಲ್ಲ ವಿದ್ಯೆ ಕಲಿಸೋದ ಬಳಕ ವಿದ್ಯಾ ಕೊಟ್ಟಿರ್ತಕ್ಕಂಥ ಗುರು ಬೆಕ್ಕಲ್ರಿ, ಆ ಬೆಕ್ಕಿಗೆ ತಿನ್ನಕೆಂದ ಬೆನ್ನತ್ತು. ಮುಂದೆ ಬೆಕ್ಕು ಓಡಕತ್ತದ, ಹಿಂದೆ ಹುಲಿ ಓಡಕತ್ತದ. ಓಡಿ 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 ಕೊನೆಗಂದ ಬೆಕ್ಕ ಏನ್ ಮಾಡ್ತು, ಓಡಿ ಓಡಿ ಬಂದು ಒಂದು ಗಿಡ ಹತ್ತಿ ಮ್ಯಾಗ ಚೆಂಡದಾಗ ಕೂತು. ಏನ್ರಿ, ಯಾವಾಗಿಂದ ಬೆಕ್ಕು ಹೋಗಿ ಮ್ಯಾಲ ಚೆಂಡದೊಳಗಿಂದ ಕುಂತು, ಇದು ಕೆಳಗೆ ನಿಂತ್ಕೊಂಡಿರ್ತಕ್ಕಂಥ ಹುಲಿ ಅಂತದ. ಮತ್ತೆ ಎಲ್ಲಾ ವಿದ್ಯೆನೂ ಕೂಡ ಕಲಿಸಿನ ಹತ್ತಿಕೊಂಡಿ, ಮತ್ತೆ ಈ ಗಿಡ ಹತ್ತುದು ಯಾಕೆ ನನಗೆ ಕಲಿಸಿಲ್ಲ ಹತ್ತು. ಅವಾಗ ಅದು ಬೆಕ್ಕಂತದ, ಎಲ್ಲಾ ವಿದ್ಯೆನೂ ಕೂಡ ಕಲಿಸಿ ನಿನಗ, ಗಿಡ ಹತ್ತುದು ಮಾತ್ರ ನಾ ಕಲಿಸಿಲ್ಲ. ಯಾಕೆ ಕಲಿಸಿಲ್ಲ? ಅಪ್ಪಿ ತಪ್ಪಿ ಅದೊಂದು ವಿದ್ಯೆ ನಿನಗೆ ಕಲಿಸ್ಬಿಟ್ಟಿದ್ದೀನಿ ಎತ್ತಿಕೊಂಡಂದ್ರ ಇವತ್ತು ನನ್ನೇ ತಿಂದೆಂದ ಹಾಕಿಬಿಡ್ತಿದ್ದೆಪ್ಪ, ಅದಕ್ಕೆ ಅದೊಂದು ವಿದ್ಯೆ ನನ್ನ ಕೈಯಾಗಿ ಇಟ್ಕೊಂಡು ಕೂತೀನಿ ಅಂತ. ಏನ್ರಿ, ಅದೊಂದು ವಿದ್ಯೆ ನನ್ನ ಕೈಯಾಗಿಂದ ಇಟ್ಕೊಂಡು ಕೂತೀನಿ. ಒಂದ್ ವೇಳೆ ಗಿಡ ಹತ್ತದಿಂದ ನೀನು ಕಲಿಸಿಬಿಟ್ಟಿದ್ನಿ ಎತ್ತಿಕೊಂಡಂದ್ರ ಇವತ್ತು ನನ್ನೇ ತಿಂದು ಬಿಡ್ತಿದ್ದೆ ಎತ್ತಿಕೊಂಡ್. ಹೆಂಗ ಬೆಕ್ಕ ಒಂದು ವಿದ್ಯೆ ಅಂತಕ್ಕಂಥ ತನ್ನ ಬಲ್ಲಿ ಇಟ್ಕೊಂಡು ಕುಂತಿತ್ತಲ್ಲ, ಹಂಗ ಭಗವಂತ ಮನುಷ್ಯನಿಗೆ ಎಲ್ಲ ವಿದ್ಯೆಯನ್ನು ಕೂಡ ಕೊಟ್ಟಾನ, ಎಲ್ಲಾನು ಕೂಡ ಕೊಟ್ಟಾನ. ಕಾಲು ಬಾದ್ರೆ ಕಾಲು ಜೋಡಿಸ್ತಾರೆ, ಕೈ ಬಾದ್ರೆ ಅಂದ್ರೆ ಕೈ ಜೋಡಿಸ್ತಾರೆ, ಕಣ್ಣು ಬಾದ್ರೆ ಅಂದ್ರೆ ಕಣ್ಣು ಜೋಡಿಸ್ತಾರೆ, ಮೂಗು ಬಾದ್ರೆ ಮೂಗು ಜೋಡಿಸ್ತಾರೆ.
ಎಲ್ಲ ವಿದ್ಯೆಯನ್ನು ಕೂಡ ಪರಮಾತ್ಮನ ಕೊಟ್ಟಾಗ ಏನ್ರಿ ಅದಕ್ಕಾಗಿನ ಪರಮಾತ್ಮನ ನಗತಕ್ಕಂಥದ್ದು 2 ಟೈಮ್ ಅನ್ನ ನಗ್ತಾನ ತಗೊಂಡ. ಯಾಕೆ ಹೇಳಿದೆ? ಎಲ್ಲ ವಿದ್ಯೆಯನ್ನು ಮನುಷ್ಯನಿಗೆ ಕಲಿಸಿಕೊಟ್ರೆ ಆದ್ರೆ ಒಂದು ವಿದ್ಯೆ ಮಾತ್ರ ತನ್ನ ಕೈಯಾಗಿ ಇಟ್ಕೊಂಡು ಕೂತ. ಯಾವ ವಿದ್ಯೆ? ನಮ್ಮ ಒಳಗಿರ್ತಕ್ಕಂಥ ಉಸಿರು ಅನ್ನುವಂಥದ್ದು ಏನಂತೀವಲ್ಲ, ಗಾಳಿ ಅಂತಕ್ಕಂಥದ್ದು ಏನಂತೀವಲ್ಲ, ಏನ್ರಿ ಆತ್ಮ ಅಂತಕ್ಕಂಥ ಏನಂತೀವಲ್ಲ, ಜೀವ ಅಂತಕ್ಕಂಥದ್ದು ಏನಂತೀವಲ್ಲ, ಅದನ್ನ ಆ ವಿದ್ಯೆ ತನ್ನ ಬಲ್ಲಿ ಅಂದ ಇಟ್ಕೊಂಡು ಕೂತಾನ ತಕೊಂಡಂದ್ರೆ ಇನ್ನ ಇಟ್ಟು ದೇವರುಗಳಿಗೆ ಅನಿಸ್ತೀವಿ ಏನ್ರಿ. ಪ್ರಾಣವನ್ನ ನಮ್ಮ ಪ್ರಾಣ ಅವನ ಕೈ ಒಳಗದೆ. ಮತ್ತೆ ನಮ್ಮ ಮಕ್ಕಳನ್ನ ಹುಟ್ಟೋದು ಯಾರ ಕೈಯಾಗದದು? ಯಾವ ಡಾಕ್ಟರ್ನ ಬಲ್ಲಿನೂ ಇಲ್ಲ. ಸುಮ್ಮನೆ ನಾವೊಂದು ಆ ದವಾಖಾನೆ ಈ ದವಾಖಾನೆ ತಗೊಂಡು ನಾವೆಲ್ಲ ತಿರುಗಿತೀವಿ ಕರೆ. ಆದ್ರ ಈ ಮಕ್ಕಳನ್ನ ಕೊಡೋದಾಗಲಿ ಏನ್ರಿ ಪ್ರಾಣವನ್ನ ತೆಗೆಯೋದಾಗಲಿ ಉಳಿಸೋದಾಗಲಿ ಇದು ಯಾರ ಕೈ ಒಳಗನು ಕೂಡ ಇರ್ತಕ್ಕಂಥದ್ದಲ್ಲ. ಇವತ್ತು ಮಕ್ಕಳಾಗಿಲ್ಲ ತಗೊಂಡು ಚಿಂತೆ ಮಾಡ್ತೀವಿ. ನಿನ್ನೆ ಒಂದು ಮಾತು ಹೇಳಿದೆ ನಾ ನಿಮಗ, ಯಾವುದನ್ನ ಇವತ್ತು ಮಕ್ಕಳು ಆಗದೆ ಇರ್ತಕ್ಕಂಥ ದುಃಖನ ಒಂದು ಕಡೆಗೆ ಆದ್ರೆ ಇನ್ನೊಂದು ಕಡೆಗೆ ನಾವು ಏನ್ ಚಿಂತೆ ಮಾಡ್ತೀವಿ? ಲೋಕದ ಜನತೆ ಮಾತಾಡ್ತಿರ್ತಾರ. ಯಾಕ್ರಿ ಮಾತಾಡ್ತಾರಿಲ್ರಿ? ಮಾತಾಡ್ತಾರ, ಅಯ್ಯೋ ಆಕಿಗೆ ನಮ್ಮ ಮಕ್ಕಳ ಅಕ್ಕವ, ಆಕಿ ಬಂಜದಾಳ ಅಂತ ಕೊಡೋದು ಮಾತಾಡ್ತಿರ್ತಾರ.